ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಿಮ್ಮ ಪಿ ಕೆ ಸೀರಿಯಲ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ದೃಷ್ಟಿಪಟ್ಟು ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ನಡೆಯುತ್ತದೆ ಎಂಬುದನ್ನು ಕೆಲವೇ ನಿಮಿಷಗಳಲ್ಲಿ ನಿಮಗೆ ತಿಳಿಸಿಕೊಡುವ ಒಂದು ಸಣ್ಣ ಪ್ರಯತ್ನ ಮಾಡುತ್ತಿದ್ದೇವೆ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಕೊನೆತನಕ ನೋಡಿ ಸ್ನೇಹಿತರೆ, ದೃಷ್ಟಿಪಟ್ಟು ಧಾರಾವಾಹಿಯಲ್ಲಿ ಮದುವೆಯ ಸಂಭ್ರಮದಲ್ಲಿದ್ದಂತಹ ಈ ದತ್ತುವಿಗೆ ಎಲ್ಲ ರೀತಿಯಲ್ಲೂ ಶಾಕ್ಗೆ ಒಳಗಾಗಿದ್ದಾನೆ ಅಂತಲೇ ಹೇಳ್ಬೋದು. ಏಕೆಂದರೆ ಮನೆಯವರು ನೋಡಿದಂತಹ ಒಂದು ಸಂಪ್ರದಾಯಸ್ಥ ಹುಡುಗಿಯನ್ನು ಮದುವೆಯಾಗಲು ಅವರ ಮನೆಯವರಿಗೆಲ್ಲರಿಗೂ ಕೂಡ ಇಷ್ಟ ಇತ್ತು. ಆದರೆ ಇದೇ ಸಂದರ್ಭವನ್ನು ಯೂಸ್ ಮಾಡಿಕೊಂಡು ಈಗಾಗಲೇ ಅವಳ ಬಳೆಗೆ ಬೀಳಿಸಿಕೊಂಡಿರುವಂತಹ ಶರಾವತಿ ಅವಳು ಅಂದುಕೊಂಡಂತೆ ಎಲ್ಲ ರೀತಿಯ ಪ್ಲ್ಯಾನ್ಗಳನ್ನು ಎಕ್ಸಿಕ್ಯೂಟಿವ್ ಮಾಡಿದ್ದಾಳೆ ಅಂತಲೇ ಹೇಳ್ಬೋದು. ಏಕೆಂದರೆ ಎಲ್ಲ ವಿಷಯವೂ ಕೂಡ ಗೊತ್ತೇ ಇದ್ದು ಅದೇ ವಿಷಯವನ್ನು ಬಂಡವಾಳ ಮಾಡಿಕೊಂಡು ಈ ದತ್ತುವಿನ ವಿಚಾರಕ್ಕೆ ಅವನಿಗೆ ಮಾಡಬೇಕಾದಂತಹ ಎಲ್ಲ ಅವಮಾನಗಳನ್ನು ಶರಾವತಿ ಈಗಾಗಲೇ ಮಾಡಿ ಮುಗಿಸಿದ್ದಾಳೆ. ಇದೇ ಸಂದರ್ಭದಲ್ಲಿ ಮದುವೆಯ ದಿನವೇ ಹೋಗಿರುವಂತಹ ಇಂಪಣ ಮತ್ತು ಅದೇ ವಿಚಾರದಲ್ಲಿ ಅವಳಿಗೆ ಸಹಾಯ ಮಾಡಿದಂತಹ ದೃಷ್ಟಿಯನ್ನು ಮತ್ತು ಒಂದೇ ಕಲ್ಲಿಗೆ ಎರಡು ಹಕ್ಕಿಯನ್ನು ಒಡೆಯುವ ಶರಾವತಿಯ ಪ್ಲ್ಯಾನ್ ಕೂಡ ಸಕ್ಸಸ್ ಆಗಿದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಶರಾವತಿಯು ತಿಲಕ್ ಮತ್ತು ಇಂಪಳನಿಗೆ ಮಾತು ಕೊಟ್ಟಂತೆ ಅವಳನ್ನು ಮನೆಯಿಂದ ಹೊರಗಡೆ ಸಾಗಿಸಿದ್ದು ಉಂಟು. ಮತ್ತು ಇದೇ ವಿಷಯದಲ್ಲಿ ದೃಷ್ಟಿಯ ಸಹಾಯವನ್ನು ನೀನು ಪಡೆದುಕೋ ಅಂತ ಹೇಳಿದ್ದುಂಟು. ಇದೇ ವಿಚಾರದಲ್ಲಿ ಅವಳು ಆಸ್ಪತ್ರೆಗೆ ಸೇರಿದ ನಂತರ ಈಗಾಗಲೇ ಇಂಪಳನ ಉಲ್ಟಾ ಮಾತನಾಡಿ ದೃಷ್ಟಿಗೆ ಎಲ್ಲ ರೀತಿಯ ವಿಚಾರಗಳನ್ನು ಹೇಳಿದ್ದಾಳೆ. ಮತ್ತು ನಾನು ದತ್ತುವನ್ನು ಯಾವುದೇ ಕಾರಣಕ್ಕೂ ಮದುವೆಯಾಗುವುದಿಲ್ಲ, ನನ್ನ ಹೊಟ್ಟೆ ಒಳಗೆ ಒಂದು ಪಾಪವಿದೆ ಮತ್ತು ಇದೇ ವಿಚಾರದಲ್ಲಿ ನನಗೆ ಯಾವುದೇ ರೀತಿಯ ಇದಿಲ್ಲ ಅಂತ ಹೇಳ್ತಾಳೆ. ಇದೇ ಸಂದರ್ಭದಲ್ಲಿ ದೃಷ್ಟಿ ಹೇಳ್ತಾಳೆ, ನೀನು ಈ ರೀತಿಯ ಮೋಸ ಮಾಡಬೇಡ, ನೀನು ಯಾವುದೇ ಕಾರಣಕ್ಕೂ ನಿನ್ನ ಜೀವನವನ್ನು ಸಾಗಿಸಿಕೊಳ್ಳುವುದಕ್ಕೋಸ್ಕರ ಸಕ್ಸಸ್ ಮಾಡಿಕೊಳ್ಳುವುದಕ್ಕೋಸ್ಕರ ಮತ್ತೊಬ್ಬರ ಜೀವನದಲ್ಲಿ ಆಟ ಆಡಿದ್ದು ಯಾವ ಹೆಣ್ಣು ಕೂಡ ಒಪ್ಪುವುದಿಲ್ಲ ಅಂತ ನೇರವಾಗಿ ಹೇಳ್ತಾಳೆ. ಇದಕ್ಕೆ ಅವರ ನಡುವಿನ ಸಂಭಾಷಣೆ ನಡೆಯುತ್ತಿದ್ದಾಗಲೇ ಮದುವೆಯ ಮನೆಯಲ್ಲಿ ಕಾಣೆಯಾಗಿದ್ದಂತಹ ಹುಡುಗಿಯ ಅಂದರೆ ಇಂಪಳನ್ನು ಹುಡುಕಕ್ಕೆ ಎಲ್ಲರೂ ಕೂಡ ಟ್ರೈ ಮಾಡ್ತಾರೆ. ಮತ್ತು ಮದುವೆಯ ಮನೆಯಿಂದ ಎದ್ದು ಬರ್ತಿರುವುದನ್ನು ನೋಡಿದ್ದಂತಹ ಹಬ್ಬಕ್ಕ ಹೇಳ್ತಾಳೆ, ದತ್ತು ಈ ಮದುವೆ ಮನೆಯಿಂದ ಎದ್ದು ಬರಬೇಡ ಅಂತ ಹೇಳ್ತಾಳೆ. ಅದಕ್ಕೆ ಮಾತನ್ನು ಕೇಳದೆ ಈಗಾಗಲೇ ಬಜರಂಗಿಗೆ ಹೇಳಿ ಅಲರ್ಟ್ನೆಸ್ ಘೋಷಣೆ ಮಾಡ್ತಾರೆ ಮತ್ತು ಎಲ್ಲಿದ್ದಳು ಅಂತ ಹುಡುಕಕ್ಕೆ ಟ್ರೈ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಅಲ್ಲಿಗೆ ಬಂದಿರುವಂತಹ ದೃಷ್ಟಿ ಇದೇ ವಿಚಾರದಲ್ಲಿ ಅಂದರೆ ಶರಾವತಿ ಬರೆಸಿಕೊಂಡಿದ್ದಂತಹ ಒಂದು ಲೆಟರ್ ಏನಿರ್ತದೆ ಇಂಪಳನಿಂದ ಅದರಿಂದ ತೋರಿಸಿ ಇದನ್ನು ಅವಳಿಗೆ ಸಹಾಯ ಮಾಡಿದ್ದು ಇವಳೇ ಅಂತ ಹೇಳ್ತಾಳೆ. ಅಂದರೆ ದೃಷ್ಟಿಯ ಮೇಲೆ ಎಲ್ಲ ರೀತಿಯ ಗೂಬೆಯನ್ನು ಕೂರಿಸುವ ಒಂದು ಪ್ರಯತ್ನವನ್ನು ಮಾಡಿದ್ದುಂಟು. ಇದರಿಂದ ಕೋಪಗೊಂಡಂತಹ ದತ್ತು, ನಾನು ಎಷ್ಟು ಸಮಾಧಾನದಿಂದ ಇದ್ದೆ, ಅದನ್ನೆಲ್ಲ ಹಾಳು ಮಾಡಿದೆ ನೀನು. ನಿನ್ನ ಜೀವನವನ್ನು ನಾನು ಯಾವುದೇ ಕಾರಣಕ್ಕೂ ಸುಖವಾಗಿರಲು ನಾನು ಬಿಡುವುದಿಲ್ಲ. ನಿನ್ನ ಜೀವನದಲ್ಲಿ ನಾನು ನರಕ ತೋರಿಸ್ತೀನಿ ಅಂದ್ಬಿಟ್ಟು ಏಕೇಕಿ ದೃಷ್ಟಿಯನ್ನು ಎಳೆದುಕೊಂಡು ಅಲ್ಲಿರುವಂತಹ ಆ ಕುಂಡದ ಮದುವೆಯಾಗಲು ಕೂರಿಸಿಕೊಳ್ಳುತ್ತಾನೆ. ಮತ್ತು ಅದೇ ಸಂದರ್ಭದಲ್ಲಿ ಮಂತ್ರ ಹೇಳುವಾಗ ಜೋರಾಗಿ ಗಟ್ಟಿ ಮೇಳ ಅಂತ ಹೇಳಿ ಎಲ್ಲರೆದುರು ಈಗಾಗಲೇ ತಾಳಿಯನ್ನು ಸುಧಾ ಕಟ್ಟಿದ್ದಾನೆ. ಅಂದರೆ ಇದರಿಂದಾಗಿ ಎಲ್ಲರೂ ಕೂಡ ಒಂದು ಕ್ಷಣ ಶಾಕ್ ಆಗ್ತಾರೆ. ಮತ್ತು ಇದರಿಂದಾಗಿ ಶರಾವತಿಗೆ ತುಂಬಾ ಖುಷಿಯಾಗುತ್ತದೆ. ಏಕೆಂದರೆ ಸುಂದರವಾದ ಹುಡುಗಿಯನ್ನು ಈಗಾಗಲೇ ಅವನು ರಿಜೆಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾನೆ ಮತ್ತು ಎಲ್ಲರ ಮುಂದೆ ಅವಮಾನ ಮಾಡಬೇಕು ಅಂತ ಅಂದ್ಕೊಂಡಿರ್ತಾಳೆ ಶರಾವತಿ. ನಿಜ ವಿಚಾರದಲ್ಲಿ ತುಂಬಾ ಸಕ್ಸಸ್ ಕಾಣ್ತಿರ್ತಾಳೆ. ಹೀಗಾದರೆ ಮುಂದಿನ ದಿನಗಳಲ್ಲಿ ದೃಷ್ಟಿಯ ಬದುಕು ಯಾವೆಲ್ಲ ರೀತಿಯ ತಿರುವುಗಳನ್ನು ಪಡೆದುಕೊಳ್ಳುತ್ತದ ಅಥವಾ ಈ ಪಿತೂರಿ ದತ್ತುವಿಗೆ ಗೊತ್ತಾಗುತ್ತದೆ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ತಿಳಿಸುವ ಒಂದು ಸಣ್ಣ ಪ್ರಯತ್ನ ಮಾಡ್ತೀವಿ ಸ್ನೇಹಿತರೆ. ಹಾಗೆ ಇನ್ನೂ ಕೂಡ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಕೊನೆತನಕ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ.